ವೀಕ್ಷಕರೇ, ಮತ್ತೊಂದು ಕರ್ಮಕಾಂಡ KRSದು. ಏನು ಕರ್ಮಕಾಂಡ ಅಂದರೆ, ನೀವು ನೋಡ್ತಾ ಇದ್ದೀರಾ, ಅದು ನಗುವನ. ಇದು ತೋಟಗಾರಿಕಾ ಇಲಾಖೆಗೆ ಒಂದಷ್ಟು ಸೀಮಿತವಾದಂಥ ಜಮೀನಿದೆ. ಅಲ್ಲಿ ತೆಂಗು ಅಭಿವೃದ್ಧಿ ಮಾಡ್ತಾರೆ. ತೆಂಗಿನ ಸಸಿಗಳನ್ನ ಪೋಷಣೆ ಮಾಡಿ ಅದನ್ನು ಸಸಿ ನೆಟ್ಟು ಅದನ್ನು ಗಿಡ ಮಾಡಿ ಅದನ್ನು ರೈತರಿಗೆ ಇಲ್ಲಿ ಕೊಡೋಂಥ ಕೆಲಸ ಆಗುತ್ತೆ. ಇದು ತುಂಬ ಡ್ಯಾಮ್ ನಿರ್ಮಾಣ ಆದಾಗಿಂದಲೂ ಇಲ್ಲಿವರೆಗೂ ನಡೀತಾ ಇದೆ. ವೀಕ್ಷಕರೇ, ಈಗ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀವಿ ಅಂದರೆ, ನೀವೇನಲ್ಲಿ ನೋಡ್ತಾ ಇದ್ದೀರಾ, ಇದು ಒಡೆದು 6 ತಿಂಗಳಿಗೂ ಹೆಚ್ಚು ಕಾಲ ಆಗಿದೆ. ಕಳೆದ ಬಾರಿ ಏನು 124 ಅಡಿ ತುಂಬಿ ನಮ್ಮ CM ಅವ್ರು ಬಂದು ಬಾಗಿನ ಅರಪ್ಸಿದ್ರು. ಆ ಬಾಗಿನ ಅರಪ್ಸೋಕ್ಕೂ ಮೊದಲೇ 1 ತಿಂಗಳಿಂದನೂ ಆ ಭಾಗ ಒಡೆದಿದೆ. ಒಡೆದಿರೋದನ್ನು ನಮ್ಮ ಅಧಿಕಾರಿಗಳು, ಎಷ್ಟು ದಪ್ಪ ಚರ್ಮದ ಅಧಿಕಾರಿಗಳು ನೋಡಿ ವೀಕ್ಷಕರೇ, ಇವತ್ತಿನವರೆಗೂ ಅದನ್ನು ರಿಪೇರಿ ಮಾಡೋ ಕೆಲಸಕ್ಕೆ ಹೋಗಿಲ್ಲ. ಮಳೆ ಬಂದಾಗೆಲ್ಲ ಮಣ್ಣು ಸವೆತಾಗಿ ಅದರ ಒಳಗೆ ಬಹುತೇಕ ಮಣ್ಣು ಗುಡ್ಡದ ಕುಸಿತ ಆಗಿ ಎಲ್ಲ ಕೊಚ್ಕೊಂಡು ನೀರಲ್ಲಿ ಹೋಗಿದೆ. ಆಯಿತಾ? ಇಂಥ ಒಂದು ತುರ್ತು ಕಾರ್ಯನ ನಿರ್ವಹಿಸ್ತೇ ಇರೋ ಅಧಿಕಾರಿಗಳು ಮತ್ತೇನು ನಿರ್ವಹಿಸ್ತಾರೆ? ನೀವು ನೋಡ್ದಂಗೆ ಸುಣ್ಣ ಬಣ್ಣ ಹೊಡಿತಾರೆ. ಯಾಕೆಂದರೆ ಸುಣ್ಣ ಬಣ್ಣದಲ್ಲಿ ಅವ್ರಿಗೆ ಅತಿ ಹೆಚ್ಚು ದುಡ್ಡು ಬರುತ್ತೆ, ರೆಮೆಂಡೇಷನ್ ಬರುತ್ತೆ. ಆ ಕಾರಣಕ್ಕೆ ಅವರು ಇದನ್ನು ಸುಣ್ಣ ಬಣ್ಣ ಹೊಡಿಯೋದು, ಗೇಟ್ ಚೇಂಜ್ ಮಾಡೋದು. ಆ ಕಟ್ಟೆ ಕಟ್ಟೋದ್ರಿಂದ ಯಾವುದೇ ಥರದ ರೆಮೆಂಡೇಷನ್ ಬರೋಲ್ವಲ್ಲ, ಅಥವಾ ಅಧಿಕ ದುಡ್ಡು ಬರೋಲ್ವಲ್ಲ. ಹಾಗಾಗಿ ನೋಡಿ, ದಪ್ಪ ಚರ್ಮದ ಅಧಿಕಾರಿಗಳು ಕಳೆದ 6-7 ತಿಂಗಳಿಂದ ಇದೊಂದು ಒಡೆದು ತಡೆಗೋಡೆ ಕುಸಿತ ಆಗಿದ್ರು ಕೂಡ ಇಲ್ಲಿವರೆಗೂ ಕೂಡ ಆ ತಡೆಗೋಡೆನ ಅಲ್ಲಿ ಫೋಕಸ್ ಮಾಡಪ್ಪ, ತಡೆಗೋಡೆನ ಇಲ್ಲಿವರೆಗೂ ಕೂಡ ಅದನ್ನು ದುರಸ್ತಿ ಮಾಡೋ ಕೆಲಸ ಮಾಡಿಲ್ಲ. 6 ತಿಂಗಳು ಬೇಕಾ ವೀಕ್ಷಕರೇ? ಇದೊಂದು ತಡೆಗೋಡೆನ KRS ಒಂದು ಅತ್ಯಮೂಲ್ಯವಾದ ಸಂಪತ್ತು ಕರ್ನಾಟಕಕ್ಕೆ. ನಮ್ಮ ಮೈಸೂರು ಮಹಾರಾಜರು ಕೊಟ್ಟಿರುವಂಥ ಹಾಗೂ ಹಲವಾರು ಇಂಜಿನಿಯರ್ಗಳು ಇಲ್ಲಿ ಕೊಟ್ಟಂಥ ಕೊಡುಗೆ. ಈ ಕೊಡುಗೆನ ಇವತ್ತು ಸಂಬಳ ತಿಂತಾರಂಥ ಅಧಿಕಾರಿಗಳು ಯಾವ ಹೀನ ಸ್ಥಿತಿಯಲ್ಲಿ ಬಿಟ್ಟಿದ್ದಾರೆ ನೀವು ನೋಡ್ಬೋದು. ಯಾವುದೇ ಥರದ್ದು ಒಂದು ದ್ವೀಪಾಲಂಕಾರ ಇಲ್ಲ. ಇನ್ನೂ ಒಂದು ಆಶ್ಚರ್ಯ ಅಂದರೆ, ಅರ್ಧ ಡ್ಯಾಮ್ಗೆ ಕರೆಂಟ್ ಸಪ್ಲೈನೇ ಇಲ್ಲ ರಾತ್ರಿ ಹೊತ್ತು. CC ಕ್ಯಾಮ್ರಾ ಇರಲಿ ವೀಕ್ಷಕರೇ, ಕರೆಂಟ್ ಸಪ್ಲೈನೇ ಇಲ್ಲ. ಅರ್ಧ ಅಣೆಕಟ್ಟೆಗೆ ಕರೆಂಟ್ ಸಪ್ಲೈ ಇಲ್ಲ. ಕರೆಂಟ್ ಸಪ್ಲೈ ಹೋಗಿ ವರ್ಷಾನುಗಟ್ಟಲೆ ಆಗಿದೆ. ಇವತ್ತಿಗೂ ಅಧಿಕಾರಿಗಳು ಡೀಸೆಲ್ ತಂದು ಮೋಟ್ರಲ್ಲಿ ಕರೆಂಟ್ ಸಪ್ಲೈ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ದುರಂತ ಅಲ್ವೇ? ವಿಶ್ವ ಬ್ಯಾಂಕಿಂದ ಆಗ್ಬೋದು, ಕರ್ನಾಟಕ ಸರ್ಕಾರದಿಂದ ಆಗ್ಬೋದು, ಭಾರತ ಸರ್ಕಾರದಿಂದ ಆಗ್ಬೋದು, ಕೋಟಿ ಅನುದಾನಗಳು ಈ ಅಣೆಕಟ್ಟೆಗೆ ಹರಿದು ಬಂದಿದೆ. ಎಲ್ಲೋಯ್ತು ಹಾಗಾದರೆ? ಇವರು ಸುಣ್ಣ ಬಣ್ಣ ಹಾಕಿ ತ್ಯಾಪೆ ಮಾಡ್ತಾರಲ್ಲ, ಅಲ್ಲಿಗೆ ಕೋಟಿ ದುಡ್ಡುಗಳು ಹರಿದೋಯ್ತಾ? ನೋಡಿ, ಇದು ವಿಪರ್ಯಾಸ. ಮೈಸೂರು ಮಹಾರಾಜರು ತಮ್ಮ ಒಡವೆಗಳನ್ನ ಅಡ ಇಟ್ಟಂತ ಕಟ್ಟಿದಂಥ ಅಣೆಕಟ್ಟೆನ ಇವರು ಬಿದ್ದೋಗಿರೋ ಒಂದು ಕಲ್ಲು ಕಟ್ಟಕ್ಕಾಗ್ತಾ ಇಲ್ಲ. ಅದು ದುಡ್ಡಿಲ್ಲ ಅಂತಲ್ಲ ವೀಕ್ಷಕರೇ, ದುಡ್ಡು ಬರ್ತಾ ಇದೆ, ಕೋಟಿ ದುಡ್ಡು ಬರ್ತಾ ಇದೆ. ದುಡ್ಡು ಎಲ್ಲಿ ಹೋಗ್ತಾ ಇದೆ? ಯಾರ ಮನೆಗೆ ಹೋಗ್ತಾ ಇದೆ? ಯಾವ ಅಧಿಕಾರಿ ಜೇಬ್ ತುಂಬ್ತಾ ಇದೆ? ದಯವಿಟ್ಟು ಇದನ್ನು ಪ್ರಗತಿಪರರು, ಚಿಂತಕರು ಹಾಗೂ ಇಲ್ಲಿರುವ ರಾಜಕೀಯ ವ್ಯಕ್ತಿಗಳು ಬೇರೆ ರಾಜಕೀಯ ವಿಚಾರಗಳಿಗೆ ಈಚೆಗೆ ಬಂದು ಹೋರಾಟ ಮಾಡೋದಲ್ಲ. ಇಂಥ ಅತ್ಯಮೂಲ್ಯವಾದ ಆಸ್ತಿಯನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಇವತ್ತಿನ ರಾಜಕೀಯ ವ್ಯವಸ್ಥೆ ಬೀದಿಗೆ ಬಂದು ಹೋರಾಟ ಮಾಡಬೇಕಾಗುತ್ತೆ. ನೋಡಿ, ನೀವು ಪಾರ್ಕಿಂಗ್ ಸುಂಕ ತಗೊಳ್ಳಿ. ಪಾರ್ಕಿಂಗ್ ಸುಂಕ ಒಂದು ಕಾರ್ಗೆ 50 ರೂಪಾಯಿ ಇದ್ದದನ್ನು 200 ರೂಪಾಯಿ ಮಾಡಿದ್ದಾರೆ. ಯಾವುದಕ್ಕೆ? ಈ ಥರ ನಿರ್ಲಕ್ಷ್ಯಕ್ಕ, ಅಥವಾ ಇಲ್ಲಿರುವಂತಹ ಟೆಂಡರ್ದಾರನ ಜೇಬ್ ತುಂಬ್ಸಕ್ಕ? ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು? ಈ ಅಣೆಕಟ್ಟೇನಾದ್ರು ಕೊಚ್ಕೊಂಡೋಗಿ ಅಲ್ಲೇನಾದ್ರು ಮಣ್ಣು ಸವೆತ ಆದರೆ ಆ ಭೂಮಿನ ಇವರು ಮತ್ತೆ ಪುನರ್ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಇದೆಯಾ? ವಿಶ್ವೇಶ್ವರಯ್ಯನವರು ಅವತ್ತಂತ ಕಂಡಂಥ ಕನಸು ಇವತ್ತು ಸಾಕಾರ ಆಗ್ತಾ ಇದೆಯಾ ಇಂಥ ದಪ್ಪ ಚರ್ಮದ ಅಧಿಕಾರಿಗಳಿಂದ? ನೋಡಿ, ಇದನ್ನು ಯಾವ DCM ಬಂದು ಇವತ್ತವರೆಗೂ ನೋಡಿಲ್ಲ, ಯಾವ ಮೇಲಧಿಕಾರಿಗಳು ಬಂದು ನೋಡಿಲ್ಲ. ಹಾಗಾದರೆ ಈ ಬಿದ್ದೋಗಿರೋದು ಏನಾಗಾದರೆ? ಇವ್ರು ಮತ್ತು ಲೋಪದೋಷಗಳಾಗಿ ಕೆಳಗಡೆ ಬೀಳುತ್ತೆ. ಬಿದ್ದಂಥದ್ದನ್ನು ಇವರು ರಿಪೇರಿ ಮಾಡಲ್ಲ ಅಂದರೆ ಇವ್ರು ಯಾಕೆ ಅಧಿಕಾರದಲ್ಲಿದ್ದಾರೆ? ಲಕ್ಷ ಸಂಬಳ ತಗೊಂಡು ಯಾಕೆ ಗೂಟದ ಕಾರಲ್ಲಿ ಓಡಾಡ್ತಾ ಇದ್ದಾರೆ? ಅದಕ್ಕಾದರೂ ಇವ್ರಿಗೆ ಋಣ ಇಲ್ವಾ? ಅದಕ್ಕಾದರೂ ಇವ್ರಿಗೆ ಮಾನವೀಯತೆ ಇಲ್ವಾ? ತಿಂತಾರ ಅನ್ನಕ್ಕಾದರೂ ನಿಯತ್ತಾಗಿ ಇಂಥ ದುರಸ್ತಿ ಕಾಮಗಾರಿಗಳನ್ನ ಮಾಡಬೇಕಲ್ವಾ? ಇವ್ರ ಮನೆಯಿಂದ ತರಲ್ಲ ದುಡ್ಡು. ಇವ್ರಿಗೆ ಬರ್ತಾ ಇರೋದೆಲ್ಲ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಹಾಗೂ ವಿಶ್ವ ಬ್ಯಾಂಕ್ ನೆರವಿನಿಂದ ಇಷ್ಟೆಲ್ಲ ದುರಸ್ತಿ ಕಾರ್ಯಗಳಾಗ್ತಾ ಇದೆ. ದಯವಿಟ್ಟು ವೀಕ್ಷಕರು ಇದನ್ನು ಚರ್ಚೆ ಮಾಡಬೇಕು. ಇಲ್ಲಿಗೆ ಬಂದು ಸಂಬಂಧಪಟ್ಟ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಬೇಕು.